ಮಂತ್ರಕ್ಕೆ ಮಾವಿನಕಾಯಿ ಬೀಳಲ್ಲ. ಯಾರು ಹೇಳಿದ್ದು? ಎಲ್ಲ ಸುಳ್ಳುಗಳು. ಮಾವಿನಕಾಯಿ ಬೀಳಬೇಕು ಅಂದರೆ ಮಂತ್ರ ಕೂಡ ಬೇಕೇ ಬೇಕು. ನಾನು ಹೇಳೋದು ಸ್ವಲ್ಪ ಅಜೀಬ್ ಅನಿಸ್ಬೋದು. ಈಗ ಒಂದು ಉದಾಹರಣೆ ಕೊಡ್ತೀನಿ. ನೀವು ಕುತ್ಕೊಂಡು ಟಿ ವಿ ನೋಡ್ತಾ ಇರ್ತೀರಾ, ಸಸ್ಪೆನ್ಸ್ ಮೂವಿ. ನಿಮಗೊಂದು ಸೊಳ್ಳೆ ಬಂದು ಕಚ್ತಾ ಇರುತ್ತೆ. ಟಿ ವಿ ಕಡೆ ಗಮನ ಕೊಡೋಕ್ಕೆ ಬಿಡೋದೇ ಇಲ್ಲ. ಕೋಪ ಬಂದು ಆ ಸೊಳ್ಳೆಗೆ ಹೊಡೆಯೋಕ್ಕೆ ಹೋಗ್ತೀರಾ. ಸೊಳ್ಳೆ ಹೊಡೆಯೋಕ್ಕಾಗುತ್ತಾ ಆವಾಗ? ಖಂಡಿತ ಆಗಲ್ಲ. ಆಮೇಲೆ ಏನು ಮಾಡ್ತೀರಾ? ಟಿ ವಿ ಕಡೆ ಇದ್ದಂಥ ಗಮನವನ್ನು ತಾತ್ಕಾಲಿಕವಾಗಿ ಆ ಸೊಳ್ಳೆ ಕಡೆ ಕೊಡ್ತೀರಾ. ಸೊಳ್ಳೆಯ ಚಲನವಲನ ಎಲ್ಲವನ್ನ ತಕ್ಷಣ ಅರ್ಥ ಮಾಡ್ಕೊತೀರಾ. ಎರಡೂ ಕೈಗಳನ್ನು ಅದರ ಮೂಮೆಂಟಿಗೆ ತಕ್ಕನಾಗಿ ರೆಡಿ ಮಾಡಿ ಆ ಸೊಳ್ಳೆ ಎರಡೂ ಕೈಗಳ ಮಧ್ಯೆ ಬರೋ ಥರ ಮಾಡಿಕೊಂಡು ತುಂಬ ಫಾಸ್ಟಾಗಿ ಚಪ್ಪಾಳೆ ಹೊಡಿತೀರಾ. ಸೊಳ್ಳೆ ಸತ್ತು ಬೀಳುತ್ತೆ. ಇಲ್ಲಿ ಬರೀ ಪ್ರಯತ್ನ ಪಟ್ಟರೆ ಸೊಳ್ಳೆ ಹೊಡೆಯೋಕ್ಕಾಗಿರಲಿಲ್ಲ. ಗಮನ ಪೂರ್ತಿ ಟಿ ವಿ ಮೇಲಿತ್ತು. ಯಾವಾಗ ಗಮನ, ಕಾನ್ಸಂಟ್ರೇಷನ್, ಮನಸ್ಸನ್ನು ನೀವು ಆ ಸೊಳ್ಳೆ ಕಡೆ ಇಟ್ಟರೆ ಸೊಳ್ಳೆನ ಹೊಡೆದಾಕ್ಲಿಕ್ಕಾಯ್ತು. ಇದರಿಂದ ಏನು ಅರ್ಥ ಆಗುತ್ತೆ ಗೊತ್ತಾ? ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೇವಲ ಕಲ್ಲೆಸರೆ ಮಾವಿನಕಾಯಿ ಬೀಳಲ್ಲ. ಕಾನ್ಸಂಟ್ರೇಷನ್ ಕೂಡ ಬೇಕಾಗುತ್ತೆ. ತುಂಬ ಫಾಸ್ಟಾಗಿ ಜೀವನದಲ್ಲಿ ಸ್ಟ್ರಾಂಗ್ ಆಗಿ ಕಾನ್ಸಂಟ್ರೇಷನ್ ಬೆಳೆಸ್ಕೋಬೇಕು ಅಂದರೆ ಮಂತ್ರಗಳು ತುಂಬ ಸಹಾಯಕಾರಿಯಾಗಿದ್ದಾವೆ. ಪ್ರಯತ್ನ ಪಟ್ಟು ನೋಡಿ. ಯಾವುದಾದ್ರೂ ಒಂದು ಇಷ್ಟವಾಗುವಂಥ ಮಂತ್ರವನ್ನು ದಿನ ಪಠಿಸ್ತಾ ಬನ್ನಿ. ನಿಮ್ಮ ಮೈಂಡ್ಸೆಟ್ಟಲ್ಲಾಗುವಂಥ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ. ಹಾಗೆ ನಾನು ಹೇಳಕ್ಕೆ ಹೊರಟಿರೋದು ಕೇವಲ ಮಂತ್ರದಿಂದ ಮಾವಿನಕಾಯಿ ಉದುರಲ್ಲ. ನಿಜ, ಪ್ರಯತ್ನ ಬೇಕು. ಆದರೆ ಆ ಮಾವಿನಕಾಯಿ ತೊಟ್ಟಿನ ಮೇಲೆ ಗಮನ ಹರಿಸಲಿಕ್ಕೆ ಮನಸ್ಸು ಬೇಕು, ಮೈಂಡ್ಸೆಟ್ ಬೇಕು. ಅದು ಬರೋದು ಕಾನ್ಸಂಟ್ರೇಷನ್ನಿಂದ. ಆ ಕಾನ್ಸಂಟ್ರೇಷನ್ ಬರೋದು ಮಂತ್ರಗಳಿಂದ. ಬೇಕಾದರೆ ನೀವು ಪ್ರಯತ್ನ ಪಟ್ಟು ನೋಡಿ.